ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಗುಂಡಿನ ದಾಳಿಯಾಗಿರುವ ಘಟನೆ ಧಾರವಾಡ ಜಿಲ್ಲೆಯ ತಡಸಿನಕೊಪ್ಪ ಗ್ರಾಮದ ಹತ್ತಿರ ಮಂಗಳವಾರ ಮಧ್ಯಾಹ್ನ ನಡೆದಿದೆ. ಘಟನೆಯಲ್ಲಿ 24 ವರ್ಷದ ವಿಠ್ಠಲ್ ಅನ್ನೋ ಯುವಕ ಗಾಯಗೊಂಡಿದ್ದು ಎಸ್ಡಿಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಪ್ರಕರಣ ಸಂಬಂಧ 4-5 ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಇದಕ್ಕೆ ಯಾರೆಲ್ಲ ಕಾರಣರಾಗಿದ್ದಾರೆ ಅವರೆಲ್ಲರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ತಿಳಿಸಿದ್ದಾರೆ. ಈ ಘಟನೆ ಕುರಿತು ಜಮೀನು ಮಾಲೀಕರ ಸಂಬಂಧಿ ಸಹ ಮಾತನಾಡಿದ್ದಾರೆ. ಗುಂಡು ಹಾರಿಸಿದವರು ಯಾರು, ಅವರ ಕೈಗೆ ಗನ್ ಹೇಗೆ ಬಂತು ಅನ್ನೋದು ಸೇರಿದಂತೆ ಹಲವಾರು ಪ್ರಶ್ನೆಗಳು ಮೂಡಿವೆ. ಘಟನೆಯಿಂದ ಜಿಲ್ಲೆಯ ಜನತೆಯಲ್ಲಿ ಆತಂಕ ಮೂಡಿದೆ. ಧಾರವಾಡ ನಗರದ ಹೊರವಲಯದಲ್ಲಿ ಇರುವಂತಹ ತಡಸಿನಕೊಪ್ಪ ಅನ್ನುವಂತ ಒಂದು ಗ್ರಾಮ, ಅಲ್ಲಿಗೆ ಹತ್ತಿರವಾಗಿ ನಮ್ಮ IIIT ಇದೆ. ಅಲ್ಲಿ ಒಂದು 3 ಎಕರೆ ಜಮೀನ್ ಏನಿದೆ, ಆ ಜಮೀನು ಡೆವಲಪ್ ಮಾಡ್ಲಿಕ್ಕೆ ಅಂತ ಡೆವಲಪರ್ ಮತ್ತೆ ಲ್ಯಾಂಡ್ ಓನರ್ ಆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ಭೂಮಿ ಕುರಿತಾಗಿ ಸ್ವಲ್ಪ ಗೊಂದಲ ಇದೆ, ದಾಖಲಾತಿಗಳು ಕ್ವಶನ್ ಇದಾವೆ ಮತ್ತು ಅಲ್ಲಿ ಪೊಸೆಷನ್ ಅಲ್ಲಿ ಬೇರೆ ಇದ್ದಾರೆ ಅನ್ನುವಂಥದ್ದು ಗೊಂದಲ ಉಂಟಾಗಿದೆ. ಗೊಂದಲ ಉಂಟಾದಂತ ಸಂದರ್ಭದಲ್ಲಿ ಇವರು ಅಲ್ಲಿ ಯಾವ್ದು ಮಾತುಕತೆಗೆ ಅವಕಾಶ ಕೊಡದಲ್ಲೇ ನಾವು ಡೆವಲಪ್ ಮಾಡೋದೇ ಅಂತ ನಿಂತಾಗ ಯಾರು ಪೊಸೆಷನ್ ಇದ್ರು ಅವರು ಅವ್ರ ಕುಟುಂಬ ಸದಸ್ಯರು ಮತ್ತೆ ಕೆಲ ಸಂಬಂಧಿಕರು ಗ್ರಾಮಸ್ಥರನ್ನ ಅಲ್ಲಿಗೆ ಸ್ಥಳಕ್ಕೆ ಕರ್ಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಗೊಂದಲ ಉಂಟಾಗಿ ಅದ್ರ ಜೊತೆಗೆ ಪರಸ್ಪರ ಸಂಘರ್ಷ ಆದಂತ ಸಂದರ್ಭದಲ್ಲಿ ಯಾರು ಡೆವಲಪರ್ ಇದ್ದಾನೆ, ಡೆವಲಪರ್ ಜೊತೆಗಿದ್ದಂತ ಒಬ್ಬ ಪ್ರೈವೇಟ್ ಗನ್ಮೆನ್ ಅವನು ಏರ್ ಫೈರ್ ಮಾಡಿದ್ದಾನೆ, ಮತ್ತೆ ಎತ್ತ ಕಡೆ ಫೈರ್ ಮಾಡಿದ್ನೋ ಒಬ್ಬ ವಿಠಲ್ ಅಂತ 24 ವರ್ಷದ ಹುಡುಗ, ಅವನ ಕಿರುಬೆರಳ ಹತ್ರ ಒಂದು ಗುಂಡು ತಾಗಿದೆ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ. ಈ ಕುರಿತಾಗಿ ನಾನು ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ದೀನಿ, ನಮ್ಮ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮತ್ತೆ ಇಲ್ಲಿ SDM ಅಲ್ಲಿ ವಿಠಲ್ ಹುಡುಗ ಏನಿದ್ದಾನೆ ಅವನು ಚಿಕಿತ್ಸೆ ಪಡ್ಕೋತಾ ಇದ್ದಾನೆ. ಅವನಿಗ ಪಾದದ ಹತ್ರ ಒಂದು ಗುಂಡು ಬಿದ್ದಿದೆ ಅಂತ ಹೇಳಿದೆ, ಅದನ್ನ ವೆರಿಫೈ ಮಾಡ್ತಾ ಇದ್ದಾರೆ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಮಾತಾಡ್ತಾನೆ, ನಾನು ಕೂಡ ಮಾತಾಡ್ಸ್ತೀನಿ. ಡಾಕ್ಟರ್ಗಳು ಕಾಲಿಗೆ ಪೆಟ್ಟು ಬಿದ್ದಿದೆ ಅಷ್ಟೇ, ಬೇರೆ ಏನು ಇಂಜುರೀಸ್ ಇಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಗೆ ಈ ಘಟನೆ ಯಾರು ಕಾರಣ ಆಗಿದ್ದ ಆ ಪ್ರೈವೇಟ್ ಬಾಡಿಗಾರ್ಡ್ ಅವನನ್ನ ವಶಕ್ಕೆ ತಗೊಂಡಿದೀವಿ, ಅವನ ವೆಪನ್ ವಶಕ್ಕೆ ತಗೊಂಡಿದೀವಿ. ಅದ್ರ ಜೊತೆಗೆ ಒಟ್ಟು ಆ ಸ್ಥಳದಲ್ಲಿ ಇದ್ದಂತ 4-5 ಜನರನ್ನ ವಶಕ್ಕೆ ತಗೊಂಡಿದೀವಿ. ಈಗಷ್ಟೇ ಫಿರ್ಯಾದಿ ದಾಖಲಾಗ್ಬೇಕು, ಕಂಪ್ಲೇಂಟ್ ರಿಜಿಸ್ಟರ್ ಆದ ತಕ್ಷಣ FIR ಆದ ತಕ್ಷಣ ಯಾರ್ಯಾರು ಈ ಕೃತ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರನ್ನು ವಶಕ್ಕೆ ತಗೊಳ್ಳೋಂಥದ್ದು, ವಿಚಾರಣೆಗಳು ಪಡಿಸುವಂಥದ್ದು, ಯಾರ್ಯಾರ ಮೇಲೆ ಆರೋಪ ಸಾಬೀತಾಗುತ್ತೆ ಅವ್ರನ್ನ ದಸ್ತಗಿರಿ ಮಾಡುವಂತ ಕ್ರಮ ಕೈಗೊಳ್ಳಲಾಗಿದೆ. ಕೊಲೆ ಪ್ರಯತ್ನ ಮತ್ತು ಆರ್ಮ್ಸ್ ಆಕ್ಟ್ ಇದರಲ್ಲಿ ನಾವು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೇವೆ. ಕಂಪ್ಲೇಂಟ್ ಅನ್ನು ತಗೊಂಡು ಮುಂದಿನ ತನಿಖೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಅವರ ಭೂಮಿ ಕಡೆ ಹೋಗಿದಾರ, ಅದನ್ನ ನಮ್ಮ ಸ್ವಂತ ಗಿರೀಶ್ ನೀಲಕಂಠಪ್ಪ ದೊಡ್ಡಮನಿ ಅನ್ನೋರು ನಮ್ಮ ಅವ್ರಿಗೆ 2 ಎಕರೆ ಜಮೀನು ತೋರಿಸ್ತಿತ್ತು. ಆ ಜಮೀನು ಮತ್ತೆ ನಮ್ ಜಮೀನು ಕೇಳಿದ್ರೆ ನಮ್ಗೆ ಕೇಳಿದಾಗ ಏಕಾಏಕಿ ಬಂದು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ ಅವ್ರು ಇವನಿಗೆ ಯಾರು ಹೊಡ್ಯಾಕತ್ತಾರಂತೆ ಬಂದ್ ಎಲ್ಲ ನೋಡಿದಾಗ ಎಲ್ಲಾರು ಹೊಡೆದ್ರೆ ಅದ್ರ ಫೈರಿಂಗ್ ಮಾಡಿ ಗೋಳಿ ಅವ್ರ ಅಂತ ಯಾರಂತ ಗೊತ್ತಿಡ್ರಿ ಅಂದ್ರು. ಅವ್ರ ಹೆಸರು ಏನಾದ್ರು ಅವ್ರ ಹೆಸರು ನಿಮ್ಗೆ ಗೊತ್ತಿಲ್ಲ ಸರ್. ಇವರು ನಮ್ಮ ಮಾವನ ಮಗಿಗ ಪೆಟ್ಟು ಇವರು ಬಿಟ್ಟಲ್ಲ ಕಲ್ಲಪ್ಪ ವಾಲಿಕ ವಯಸ್ಸು 24-22-23 ಅವನಿಗೆ ಅಪಾರವಾದ ಗಾಯ ಪೆಟ್ಟು ಬಿದ್ಬಿಟ್ಟೈತಿ. ಕಾಲ ಗುಂಡು ಪಾರ ಆಗಿರ್ತದೆ, ಆ ತರ ಫೈರಿಂಗ್ ಮಾಡ್ರಿ. ಹೊಲ ಮಾರ ಕೊಟ್ಟಿದ್ರಲ್ಲ ಅವ್ರ ಹೆಸರು ದೊಡ್ಡಮನಿ ನೀಲಕಂಠಪ್ಪ, ಗಿರೀಶ್ ನೀಲಕಂಠಪ್ಪ ದೊಡ್ಡಮನಿ. ಅವ್ರ ಹೊಲ ತಗೊಂಡಾರ, ಅವ್ರ ಹೊಲಾರಿ ನಮ್ಮ ಅವ್ರು ಕೊಡ್ಬೇಕಾಗಿತ್ರಿ. ಅವ್ರ 2 ಎಕರೆ ನಮ್ಮ ಅವ್ರ ತಗೊಂಡಾರ್ರಿ, ಅದ ಪುರಾತನ ಕಾಲದಿಂದ ತಗೊಂಡ್ರ. ನಮ್ ಹೊಲ ಬಿಟ್ಟು ಉಳ್ಮೆ ಮಾಡ್ಕೊರಪ್ಪ ಅಂತ ಹೇಳಕ್ ಹೋದಾಗ ಇವನ್ನ ಫೈರಿಂಗ್ ಮಾಡ್ರ. ಅಲ್ಲ ಉದ್ದೇಶಪೂರ್ವಕ ಫೈರಿಂಗ್ ಮಾಡ್ರಿ. ಅಲ್ಲ ಮತ್ತೆ ಉದ್ದೇಶಪೂರ್ವಕ ಅಂತಲ್ರಿ, ಮತ್ತೆ ಅಲ್ಲಿ ಇದು ಮಾಡಿ ಬಂದ್ ಮಾಡ್ತಾರ ಹೇಳಕ್ ಒಬ್ಬರ ಅದನ್ರಿ. ಮತ್ತೆ ಅವ್ನ ಕಣ್ಣಿಗೂ ಗಾಯ ಆಗಿದೆ, ಅವ್ನ ಕಣ್ಣಿಗೆ ಹೊಡೆದಾರ್ರಿ, ಹೊಡೆದ. ಈಗ ಡೆವಲಪರ್ ಯಾರು? ಡೆವಲಪರ್ ಇಲ್ಲ, ಡೆವಲಪರ್ ಇಲ್ಲವೇ ಇಲ್ಲ ಸರ್, ಡೆವಲಪರ್ ಇಲ್ಲ. ಅವ್ರು ನಮ್ಮ ಹೆಸರಾಗಿದೆ ಅಂತ ಅವ್ರು ಇಲ್ಲ ನಮ್ಮ ಪಾಣಿ ಮಾಡ್ಕೊಟ್ಟು ಕಷ್ಟ ಮಾಡ್ಕೊಡಪ್ಪ ಅಂತ ಅವ್ರು ಫೈರಿಂಗ್ ಮಾಡ್ತಾರೆ. ಅದ ಅವ್ರಿಗೆ ಗೊತ್ತಾಗಿಲ್ಲ ಸರ್, ಫೈರಿಂಗ್ ಮಾಡೋದು ಯಾರು ನಮ್ಗೆ ಗೊತ್ತಾಗಿಲ್ಲ. ಡೆವಲಪರ್ ಗನ್ ಫೈರಿಂಗ್ ಮಾಡಿದಾರ. ಡೆವಲಪರ್ ಅಲ್ಲಿ ಬರ್ಲೇ ಇಲ್ಲ ಸರ್, ಯಾರು ಡೆವಲಪರ್ ಅಂತ ಗೊತ್ತಿಲ್ಲ. ನಾವು ಹೊಳ ತಗೊಂಡೇವ್ ಅಂತ ಬಂದ ಸುಂದರ್ ಪಾಲ್ ಅವ್ರ ಮಗ ಮಾಡಿದಾನೆ ಅಂತ ಹೇಳಿದ್ರು. ಯಾರ ಅವ್ರ ಹೆಸರು ಗೊತ್ತಿಲ್ಲ ಸರ್.